ಮತ್ತೆ ಎಲ್ಲ ನೀವೇ ಚೂಟದು, ನೀವೇ ತೊಡಲು ತೂಗದ. ನಾನು ಹೇಳ್ತಾ ಇದ್ದೀನಿ, ಇದು ಇಟ್ ಈಸ್ ನಥಿಂಗ್ ಬಟ್ ಬಿಜೆಪಿ ವರ್ಸಸ್ ಬಿಜೆಪಿ, RSS ವರ್ಸಸ್ RSS. ನನಗೆ ಲಾಜಿಕ್ ಅರ್ಥ ಆಗಿಲ್ಲ. ಬಿಜೆಪಿ ಅವರು ಧರ್ಮಸ್ಥಳ ಚಲೋ ಯಾತ್ರೆ ಯಾರಿಗೋಸ್ಕರ ಮಾಡಿದ್ರು? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು, ಹೌದಾ? ಅದಕ್ಕಿಂತ ಮುಂಚೆ ಯಾರ ಮನೆಗೆ ಹೋಗಿದ್ರು? ಸೌಜನ್ಯ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರಿಗೆ ಏನಂತ ಹೇಳಿದ್ರು? ಯಾರ ವಿರುದ್ಧ ದೂರು ಕೊಟ್ರು? ಬಿಜೆಪಿ ನಾಯಕರ ವಿರುದ್ಧ ದೂರು ಕೊಟ್ರು. ಅಲ್ಲಿನ ಯಾರ ಪರವಾಗಿ ಇವ್ರು ಬ್ಯಾಟಿಂಗ್ ಮಾಡಕ್ ಹೋಗಿದ್ರು ಅವ್ರ ವಿರುದ್ಧವಾಗಿ ದೂರು ಕೊಟ್ರು. ಎರಡು ದೋಣಿ ಮೇಲೂ ಕಾಲಿಟ್ಟು ಇವರು ಪ್ರಯಾಣ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಧರ್ಮಸ್ಥಳ ಅಸಹಜ ಸಾವುಗಳ ಪ್ರಕರಣವನ್ನು ತನಿಖಾಧಿಕಾರಿಗಳು SIT ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಮರುಜೀವ ಪಡ್ಕೊಂಡಿರುವಂತಹ ಪ್ರಕರಣ ಅದು ಸೌಜನ್ಯ ಪ್ರಕರಣ. ಸೌಜನ್ಯ ಪ್ರಕರಣ, ಆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಬಹುಪಾಲು ಜನ ಬಯಸ್ತಿದ್ದಾರೆ. ಎರಡೂ ಕಡೆಯವರು, ಅದು BJP ಇರಬಹುದು, ಕಾಂಗ್ರೆಸ್ ಇರಬಹುದು, ಎರಡೂ ಕಡೆಯವರಿಗೂ ಕೂಡ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಉದ್ದೇಶ ಏನಿದೆ. ಇದರ ಮಧ್ಯೆ ರಾಜಕೀಯ ಕೆಸರಚಾಟಕ್ಕೂ ಕೂಡ ಈ ಹೆಣ್ಣು ಮಗಳ ಹೆಸರನ್ನು ಬಳಸ್ಕೋತಿದ್ದಾರೆ. ಅದು ದುರಾದೃಷ್ಟಕರ ನೋಡಿ. ಆದರೆ ಈ ಎಲ್ಲದರ ಮಧ್ಯೆ ಮೂವರು ಈ ರಾಜ್ಯದ ಪ್ರಮುಖರು ಒಂದು ಗಂಭೀರವಾದಂತಹ ಸಂಗತಿಯನ್ನು ಪದೇ ಪದೇ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದು ಅದೇ, ಗೃಹ ಸಚಿವರು ಹೇಳ್ತಿರುವಂಥದ್ದು ಅದೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೀಗ ಅದನ್ನೇ ಹೇಳ್ತಿದ್ದಾರೆ. ಅದರಲ್ಲೂ ವಿಜೇಂದ್ರ ಅವರ ಒಂದು ನಡೆಯನ್ನು, ಏನದು ಧರ್ಮಸ್ಥಳ ಚಲೋ ಏನು BJP ಮಾಡ್ತು, ವೇದಿಕೆ ಮೇಲೆ ಸಾಕಷ್ಟು ಜನ ಮಾತಾಡಿದ್ರು. ಆ ನಂತರದಲ್ಲಿ ವಿಜೇಂದ್ರ ಅವರು ಒಂದು ಪ್ರಬುದ್ಧ ನಡೆ ಇದ್ದಿರಬಹುದು ಅನ್ನೋ ರೀತಿಯಲ್ಲಿ ಕುಸುಮಾವತಿ ಅವರ ಮನೆಗೆ ಹೋಗಿ ಅವರಿಗೆ ಒಂದು ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡಿದ್ರಲ್ಲ. ಆ ನಂತರದಲ್ಲಿ ಸ್ಫೋಟಗೊಂಡಂತಹ ಒಂದು ಚರ್ಚೆ ಏನಂದರೆ, ಸೌಜನ್ಯ ಅವರ ಹತ್ಯೆಯ ಪ್ರಕರಣ ಏನಿತ್ತು ಆ ವಿಚಾರವಾಗಿ ಕುಸುಮಾವತಿಯವರಿಗೆ ಒಂದು ಸಾಂತ್ವನ ಹೇಳುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಕುಸುಮಾವತಿಯವರು ಆಕ್ರೋಶದಿಂದ ಮಾತಾಡ್ತಿದ್ರು, ನೋವನ್ನು ತೋಡ್ಕೊಳ್ತಿದ್ರು. ಅಂತಹ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಕೆಲ ನಿಮಿಷಗಳ ಕಾಲ BJP ನಾಯಕರು ಹೊರಗಿಟ್ಟಿದ್ರು, ಹೊರಗಡೆ ಹೋಗಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಕುಸುಮಾವತಿಯವರು ಮಾತಾಡಿದಂತಹ ವಿಚಾರಗಳನ್ನು ಈಗ ಗಟ್ಟಿಯಾಗಿ ಧೈರ್ಯವಾಗಿ BJP ನಾಯಕರು ವಿಜೇಂದ್ರ ಅವರು ಹೊರಗೂ ಹೇಳಬೇಕು ಅನ್ನುವಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಅವರು ಒತ್ತಾಯಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದು ಒಂದೇ ರೀತಿಯಲ್ಲಿದೆ, ಗೃಹ ಸಚಿವರು ಹೇಳ್ತಿರುವಂಥದ್ದು ಒಂದೇ ರೀತಿಯಲ್ಲಿದೆ, ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರುವಂಥದ್ದು ಒಂದೇ ರೀತಿ. ಅಂದರೆ ಈ ಸರ್ಕಾರ ಹೇಳ್ತಿರುವಂಥದ್ದು ಅಂತ ಅರ್ಥ ಮಾಡ್ಕೋಬಹುದು. ಏನದು? ಆರೋಪ ಬಂದ ಮೇಲೆ ಮತ್ತು SIT ರಚನೆ ಆದಾಗ ಯಾಕೆ ನೀವು ಆ ಜಾಗಕ್ಕೆ ಹೋಗಿ ಒಂದು ಧೈರ್ಯ ಹೇಳುವಂತಹ ಅಥವಾ ಅವರಿಗೆ ಬೆಂಬಲ ಸೂಚಿಸುವಂತಹ ಕೆಲಸ ಮಾಡಲಿಲ್ಲ? ಆದರೆ ಈಗ SIT ತನಿಖೆ ಒಂದು ಹಂತಕ್ಕೆ ಬರ್ತಿರುವಂತಹ ಸಂದರ್ಭದಲ್ಲಿ ಪದೇ ಪದೇ ಯಾಕೆ ಹೋಗ್ತಿದ್ದೀರಿ? ಯಾರಿಗೆ ಬೆಂಬಲ ಸೂಚಿಸ್ತಿದ್ದೀರಿ? ಮತ್ತು ಒಂದು ಕಡೆ ಕೆಲವರಿಗೆ ಬೆಂಬಲ ಸೂಚಿಸುವಂಥದ್ದು, ಮತ್ತೊಂದು ಕಡೆ ಸೌಜನ್ಯ ಅವರ ತಾಯಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನು ಯಾಕೆ ಮಾಡ್ತಿದ್ದೀರಿ? ನೋಡಿ, ತುಂಬ ಸ್ಪಷ್ಟವಾಗಿ ಹೇಳಿರುವಂತಹ ಸಾಲನ್ನು ನಾನು ನಿಮಗೆ ಹೇಳಬೇಕು. ಪ್ರಿಯಾಂಕ್ ಖರ್ಗೆ ಅವರು ತೊಟ್ಟಿಲು ತೂಗಿ ಮಗು ಚಿವುಟುವಂತಹ ಕೆಲಸವನ್ನು ಯಾಕೆ ಮಾಡ್ತಿದ್ದೀರಿ? ಹಾಗಿದ್ರೆ ನೀವು ಯಾರ ಪರ ಇದ್ದೀರಿ, ಯಾರ ವಿರುದ್ಧ ಇದ್ದೀರಿ ಅನ್ನುವಂತಹ ಮಾತನ್ನು ಹೇಳೋ ಮೂಲಕ ಒಂದು ಗಂಭೀರವಾದಂತಹ ವಿಚಾರವನ್ನು, ಇದೇ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ರು, ಗೃಹ ಸಚಿವರು ಕೂಡ ಇಂಥದ್ದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದು BJP ನಾಯಕರನ್ನು ಖಂಡಿಸುವ ವಿರೋಧಿಸುವ ಭರದಲ್ಲಿ ಬೇರೊಂದು ಸಂಗತಿಯನ್ನು ಹೇಳ್ತಿದ್ದಾರೆ. ಸತ್ಯಾಸತ್ಯತೆ ಏನು? CM ಹೇಳ್ತಿದ್ದಾರೆ, ಗೃಹ ಸಚಿವರೇ ಹೇಳ್ತಿದ್ದಾರೆ, ಈಗ ಸಚಿವರು ಕೂಡ ಹೇಳ್ತಿದ್ದಾರೆ. ಆದರೆ SIT ತನಿಖಾಧಿಕಾರಿಗಳು ಅವರ ತನಿಖೆಯನ್ನು ಮುಗಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಮೇಲೆ ರಿಪೋರ್ಟ್ ಬರುತ್ತೆ. ಆಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಿರಬಹುದು, ಗೃಹ ಸಚಿವರು ಹೇಳಿದ್ದಿರಬಹುದು, ಅಥವಾ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರುವಂಥದ್ದಿರಬಹುದು, ಆ ಒಂದು ಆರೋಪ ಇರಬಹುದು, ಗಂಭೀರ ವಿಚಾರ ಇರಬಹುದು, ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಆದರೆ ಒಂದಂತೂ ಚರ್ಚೆ ಆಗ್ತಿದೆ, ಒಂದು ಕುಸುಮಾವತಿಯವರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳುವಂತಹ ಸಂದರ್ಭದಲ್ಲಿ ಕೆಲ ನಿಮಿಷಗಳ ಕಾಲ ಮಾಧ್ಯಮದವರನ್ನು ಹೊರಗಿಟ್ಟಿದ್ದು, ಆ ಸಂದರ್ಭದಲ್ಲಿ ಚರ್ಚೆ ಆದಂತಹ ವಿಚಾರ, ಆ ಸೀಕ್ರೆಟ್ ಏನು? ಯಾಕೆ ತೊಟ್ಟಿಲನ್ನು ತೂಗಿ ಮಗುವನ್ನು ಚಿವುಡ್ತಿದ್ದೀರಿ ಅನ್ನುವಂತಹ ಮಾತನ್ನು ಮುಖ್ಯಮಂತ್ರಿಗಳು ಆದಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಡ್ತಿದ್ದಾರೆ. ಏನಿದರ ಮರ್ಮ ಅನ್ನುವಂಥದ್ದು ಕೂಡ ಬಹುಮುಖ್ಯ. ನೋಡಿ, ಈ ಪ್ರಕರಣದಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಅದು ಅಸಹಜ ಸಾವುಗಳ ಪ್ರಕರಣದಲ್ಲಿ ಸಾವಿರಾರು ಅಂತ ಎಲ್ಲ ಮಾತಾಡಿದಂಥವ್ರು ಯಾರೆಲ್ಲ ಇದ್ದಾರೆ
ಅವರೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡ್ತಿರುವಂಥದ್ದು. ಒಂದು ಚೌಕಟ್ಟಿನಲ್ಲಿ ಇಡೀ ಪ್ರಕರಣವನ್ನು ನೋಡಿ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಮಾತಾಡಿದ್ದಿದ್ದರೆ ಯಾವ ಸಮಸ್ಯೆಗಳು ಯಾರಿಗೂ ಕೂಡ ಆಗ್ತಿರಲಿಲ್ಲ. ಆದರೆ ಈ ಅಸಹಜ ಸಾವುಗಳ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹುಪಾಲು ಸತ್ಯಾಂಶ, ಒಂದು ನ್ಯಾಯ ಬೇಕೇ ಬೇಕು ಅಂತಹ ಹಪಹಪಿಸುವಂತಹ ಮನಸ್ಸುಗಳು ಹೆಚ್ಚಾಗಿ ಕಾಣುವಂಥದ್ದು ಅದು ಸೌಜನ್ಯ ಪ್ರಕರಣದಲ್ಲಿ. ಆ ಕಾರಣಕ್ಕೋಸ್ಕರನೇ ಇರಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ಸಚಿವರು ಒಂದೇ ತೆರನಾಗಿ ಧಾಟಿಯಲ್ಲಿ ಮಾತಾಡ್ತಿದ್ದಾರೆ. ಹಾಗಿದ್ರೆ ಈ ಮೂವರು ನಾಯಕರು ಹೇಳ್ತಿರುವಂತಹ ತೊಟ್ಟಿಲು ತೂಗಿ ಮಗು ಚಿವುಟುವಂತಹ ಗಾದೆಯ ಅರ್ಥ ಮರ್ಮ ಏನಿರಬಹುದು? ಕಮೆಂಟ್ ಮಾಡಿ.